Hi everyone, welcome to Eco Learning Classes. This is Professor Geeta Mahesh. Dear students, ಇವತ್ತು ನಾವು ಮೀನಿಂಗ್ ಆಫ್ ಡಿಮಾಂಡ್ ಮತ್ತೆ ಟೈಪ್ಸ್ ಆಫ್ ಡಿಮಾಂಡ್ ಬಗ್ಗೆ ಮಾತಾಡ್ತಾ ಹೋಗೋಣ. ಸೊ ಇಕನಾಮಿಕ್ಸ್ ಅಲ್ಲಿ ನೀವು ಡಿಮಾಂಡ್ ಅಂತಂದ್ರೆ ಅದರದ್ದೇ ಆದಂತ ಡಿಫ್ರೆಂಟ್ ಮೀನಿಂಗ್ ಇರುತ್ತೆ. ಕಾಮನ್ ಪರ್ಸನ್ ನ ಕೇಳಿದಾಗ ಅವ್ರು ಹೇಳ್ತಾರೆ ಡಿಸೈರ್ ಫಾರ್ ಅ ಕಮಾಡಿಟಿ. ಬಟ್ ಡಿಸೈರ್ ಫಾರ್ ಅ ಕಮಾಡಿಟಿ ಇದ್ರೆ ಮಾತ್ರ ನಾವು ಅದನ್ನ ಡಿಮಾಂಡ್ ಅಂತ ಕನ್ಸಿಡರ್ ಮಾಡೋದಕ್ಕಾಗೋದಿಲ್ಲ. ಈ ಡಿಸೈರ್ ಫಾರ್ ಅ ಕಮಾಡಿಟಿ ಶುಡ್ ಬಿ ಬ್ಯಾಕ್ಡ್ ಬೈ ಪರ್ಚೇಸಿಂಗ್ ಪವರ್ ಅಥವಾ ಎಬಿಲಿಟಿ ಟು ಪೇ. ಅವ್ರ ಹತ್ರ ಸಫಿಷಿಯಂಟ್ ಇನ್ಕಮ್ ಇರಬೇಕು ಅಂತ ಹೇಳ್ತೀವಿ. ಜೊತೆಗೆ ಆ ಇನ್ಕಮ್ ನ ಸ್ಪೆಂಡ್ ಮಾಡೋದಕ್ಕೆ ರೆಡಿ ಇರಬೇಕು. ವಿಲ್ಲಿಂಗ್ನೆಸ್ ಟು ಪೇ ಅಟ್ ಅ ಗಿವನ್ ಪ್ರೈಸ್. ಏನ್ ಪ್ರೈಸ್ ಮಾರ್ಕೆಟ್ ಅಲ್ಲಿ ಇರುತ್ತೋ ಆ ಮಾರ್ಕೆಟ್ ಪ್ರೈಸ್ ಅಲ್ಲಿ ಅವರು ಪರ್ಚೇಸ್ ಮಾಡೋದಕ್ಕೂ ಕೂಡ ರೆಡಿ ಇರಬೇಕು. ಆಗ್ಲೇ ಅದನ್ನ ನಾವು ಡಿಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, ಡಿಮಾಂಡ್ ಫಾರ್ ಅ ಕಮಾಡಿಟಿ ಇಸ್ ದ ಅಮೌಂಟ್ ಆಫ್ ಇಟ್ ದಟ್ ಅ ಕನ್ಸ್ಯೂಮರ್ ವಿಲ್ ಪರ್ಚೇಸ್, will be ready to take off from the market at a various given prices in a period of time. ಒಂದು ಪೀರಿಯಡ್ ಆಫ್ ಟೈಮ್ ಇರಬೇಕು, ಜೊತೆಗೆ ಪರ್ಟಿಕ್ಯುಲರ್ ಪ್ರೈಸ್ ಇರಬೇಕು, ಅದರ ಜೊತೆಗೆ ಅವ್ರ ಹತ್ರ ಇನ್ಕಮ್ ಸಫಿಷಿಯಂಟ್ ಇನ್ಕಮ್ ಇರಬೇಕು, ಮತ್ತೆ ಡಿಸೈರ್ ಇರಬೇಕು, ಜೊತೆಗೆ ಅಲ್ಲಿ ಎಕ್ಸಿಸ್ಟಿಂಗ್ ಪ್ರೈಸ್ ಅಲ್ಲಿ ಪರ್ಚೇಸ್ ಮಾಡೋಕೆ ಇಷ್ಟ ಇರಬೇಕು. ಆಗ್ಲೇ ನಾವು ಅದನ್ನ ಡಿಮಾಂಡ್ ಅಂತ ಹೇಳ್ತೀವಿ. ಇಲ್ಲ ಅಂತಂದ್ರೆ ಇದು ಮೂರಲ್ಲಿ ಯಾವ್ದಾದ್ರು ಒಂದಿಲ್ಲ ಅಂತಂದ್ರು ಅದನ್ನ ನಾವು ಡಿಮಾಂಡ್ ಅಂತ ಕನ್ಸಿಡರ್ ಮಾಡೋದಿಲ್ಲ ಅಂತಾನೆ ಹೇಳ್ಬೋದು. ಸೊ ಡಿಮಾಂಡ್ ಮೀನ್ಸ್ desire for a commodity backed by purchasing power and willingness to spend the resources at a given price. So here, dear students, demand refers to desire for a commodity backed by ability to pay and willingness to spend at a given price that we considered as demand. ಸೊ ಇಲ್ಲಿ ನೋಡ್ಬೋದು, ಡಿಮಾಂಡ್ ಫಾರ್ ಎನಿಥಿಂಗ್ ಅಟ್ ಅ ಗಿವನ್ ಪ್ರೈಸ್ ಅದೇ ಇಂಪಾರ್ಟೆಂಟ್ ಆಗುತ್ತೆ. ಗಿವನ್ ಪ್ರೈಸ್ ಅಲ್ಲಿ ಎಷ್ಟು ಅಮೌಂಟ್ ನೀವು ಪರ್ಚೇಸ್ ಮಾಡ್ತೀರಾ ಅಟ್ ಅ ಗಿವನ್ ಟೈಮ್, ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್. ನೋಡಿ ಇಲ್ಲಿ ಯಾವ್ದಾದ್ರು ಥಿಂಗ್ ಆಗಿರ್ಬೋದು, ಗಿವನ್ ಪ್ರೈಸ್ ಅಲ್ಲಿ ಎಷ್ಟು ಅಮೌಂಟ್ ಆಫ್ ಅಥವಾ ಕ್ವಾಂಟಿಟಿ ಆಫ್ ಗೂಡ್ಸ್ ನ ನೀನು ತಗೊಂಡ್ ಬರ್ತೀಯಾ ಇನ್ ಎ ಗಿವನ್ ಪೀರಿಯಡ್ ಆಫ್ ಟೈಮ್ ಅಂತ ಹೇಳ್ತೀವಲ್ಲ, ಅದನ್ನೇ ಡಿಮಾಂಡ್ ಅಂತ ಹೇಳ್ತೀವಿ. ಸೊ ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಅಕಾರ್ಡಿಂಗ್ ಟು ಹ್ಯಾನ್ಸೆನ್ ಕೂಡ ಅವರು ಹೇಳ್ತಾರೆ, ಕ್ವಾಂಟಿಟಿ ಆಫ್ ಕಮಾಡಿಟಿ ದಟ್ ವಿಲ್ ಬಿ ಪರ್ಚೇಸ್ಡ್ ಅಟ್ ಅ ಪರ್ಟಿಕ್ಯುಲರ್ ಪ್ರೈಸ್, ಅದನ್ನ ನಾವು ಡಿಮಾಂಡ್ ಅಂತ ಹೇಳ್ತೀವಿ. ಜಸ್ಟ್ ನಾಟ್ ಮೇರ್ಲಿ ದ ಡಿಸೈರ್ ಫಾರ್ ಅ ಥಿಂಗ್, ಅದನ್ನ ನಾವು ಡಿಮಾಂಡ್ ಅಂತ ಹೇಳೋದಿಲ್ಲ ಅಂತ ಹೇಳ್ತಿದ್ದಾರೆ. Thus, in economics implies both desire to purchase and ability to pay for a good. ಅದನ್ನೇ ನಾವು ಡಿಮಾಂಡ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೀವು ನೋಡ್ಬೋದು, ಡಿಮಾಂಡ್ ಫಾರ್ ಅ ಕಮಾಡಿಟಿ ಅಂಡ್ ಕ್ವಾಂಟಿಟಿ ಡಿಮಾಂಡೆಡ್ ಆರ್ ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್. ಇಲ್ಲಿ ಡಿಮಾಂಡೆಡ್ ಅಂತ ನಾವು ಯೂಸ್ ಮಾಡ್ತಾ ಇದ್ದೀವಿ. ಸೊ ಆ ಟೂ ಕಾನ್ಸೆಪ್ಟ್ಸ್ ಟೂ ಡಿಫ್ರೆಂಟ್ ಕಾನ್ಸೆಪ್ಟ್ಸ್ ಅಂತಾನೆ ನಾವು ಇಲ್ಲಿ ಹೇಳ್ತಾ ಇದ್ದೀವಿ. ಸೊ ಇಲ್ಲಿ ನೀವು ನೋಡ್ಬೋದು, ಡಿಮಾಂಡ್ ಅಂತಂದ್ರೆ ಯಾವಾಗ ಸ್ಪೆಸಿಫೈ ಮಾಡ್ತೀವಿ, ಕ್ವಾಂಟಿಟಿ ಡಿಮಾಂಡ್ ಅಂತ ಯಾವಾಗ ಸ್ಪೆಸಿಫೈ ಮಾಡ್ತೀವಿ ಅಂದ್ರೆ when a consumer plan to buy at various prices of a commodity, different price ಅಲ್ಲಿ ಡ್ಯೂರಿಂಗ್ ಅ ಪೀರಿಯಡ್ ಆಫ್ ಟೈಮ್ ಅಲ್ಲಿ ಡಿಫ್ರೆಂಟ್ ಲೆವೆಲ್ ಆಫ್ ಪ್ರೈಸ್ ಅಲ್ಲಿ ಎಷ್ಟು ಕ್ವಾಂಟಿಟಿನ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತೀವಲ್ಲ, ಅದನ್ನ ಡಿಮಾಂಡ್ ಅಂತ ಹೇಳ್ತೀವಿ. ಅದೇ ಪರ್ಟಿಕ್ಯುಲರ್ ಪ್ರೈಸ್, ಒಂದು ಪರ್ಟಿಕ್ಯುಲರ್ ಪ್ರೈಸ್ ಕೊಡ್ತೀವಿ ಅಟ್ 10 rupees, ಎಷ್ಟು ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತೀವಿ, ಆ ಟೈಮಲ್ಲಿ ಎಷ್ಟು ಪರ್ಚೇಸ್ ಮಾಡ್ತಿದ್ದಾರೆ ಅಂತ ಹೇಳ್ತೀವಲ್ಲ, ಆ ಟೈಮಲ್ಲಿ ನಾವು ಕ್ವಾಂಟಿಟಿ ಡಿಮಾಂಡೆಡ್ ಅಂತ ಸ್ಪೆಸಿಫೈ ಮಾಡಬೇಕು. ಸೊ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ನೀವು ಕ್ವಾಂಟಿಟಿನ ಸ್ಪೆಸಿಫೈ ಮಾಡ್ತಾ ಇದ್ದೀರಾ ಅಂದ್ರೆ ಆಗ ಕ್ವಾಂಟಿಟಿ ಡಿಮಾಂಡೆಡ್ ಅಂತ ಹೇಳಬೇಕು. ವೇರಿಯಸ್ ಲೆವೆಲ್ ಆಫ್ ಪ್ರೈಸಸ್ ನ ನೀವು ತೋರಿಸಿ ನೀವು ಕ್ವಾಂಟಿಟಿ ಡಿಮಾಂಡೆಡ್ ತೋರಿಸ್ತಾ ಇದ್ದೀರಾ ಅಂತಂದ್ರೆ ಅಂತ ಟೈಮಲ್ಲಿ ಡಿಮಾಂಡ್ ಅಂತ ಸ್ಪೆಸಿಫೈ ಮಾಡಬೇಕಾಗತ್ತೆ. ಸೊ ವೇರಿಯಸ್ ಪ್ರೈಸಸ್ ಅಲ್ಲಿ ಕ್ವಾಂಟಿಟಿನ ಪರ್ಚೇಸ್ ಮಾಡಿರೋದನ್ನ ತೋರಿಸ್ತಾ ಇದ್ದೀರಾ ಅಂದ್ರೆ ಡಿಮಾಂಡ್ ಅಂತ ಹೇಳಬೇಕು. ಅದೇ ಪರ್ಟಿಕ್ಯುಲರ್ ಪ್ರೈಸ್ ಅಲ್ಲಿ ಅವರು ಎಷ್ಟು ಪರ್ಚೇಸ್ ಮಾಡಿದ್ದಾರೆ, ಎಷ್ಟು ಅಮೌಂಟ್ ಆಫ್ ಗೂಡ್ಸ್ ನ ಪರ್ಚೇಸ್ ಮಾಡಿದ್ದಾರೆ ಅಂತ ಸ್ಪೆಸಿಫೈ ಮಾಡ್ತಿದ್ದೀರಾ ಅಂದ್ರೆ ಅಂತ ಟೈಮಲ್ಲಿ ಡಿಮಾಂಡೆಡ್ ಅನ್ನೋದನ್ನ ಸ್ಪೆಸಿಫೈ ಮಾಡಬೇಕಾಗತ್ತೆ. ಸೊ ಈ ಎರಡೂ ಕಾನ್ಸೆಪ್ಟ್ ಡಿಫ್ರೆಂಟ್ ಇರುತ್ತೆ. ಸೊ ಹಾಗಾಗಿ ಇದನ್ನ ನೀವು ಚೆನ್ನಾಗಿ ನೆನ್ಪಿಟ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ನೋಡಬಹುದು, ಕ್ಲಾಸಿಫಿಕೇಶನ್ ಆಫ್ ಡಿಮಾಂಡ್. ಡಿಮಾಂಡ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು 3 divisions. One is price demand,
income demand and cross demand. Okay, so 3 types ಇದೆ. The first one is price demand. What is price demand? ನೀವು ನೋಡಬಹುದು ಇಲ್ಲಿ price demand refers to various quantities of commodity which the consumer will buy per unit of time at a certain prices, other things remaining same. ಹೀಗಂದ್ರೆ ಏನು? ಯಾಕಂತಂದ್ರೆ ಡಿಮಾಂಡ್ ಫಾರ್ a product is a function of price of a product, price of relative product, income of the consumer, taste and preference, and so on. There are so many factors which brings a change in quantity demand. Demand change ಆಗುತ್ತೆ because of so many factors. ಆದರೆ ಪ್ರೈಸ್ ಡಿಮಾಂಡ್ ಅಲ್ಲಿ ನಾವೇನ್ ತಗೊಂತೀವಿ ಅಂದ್ರೆ ಜಸ್ಟ್ ಪ್ರೈಸ್ ಮಾತ್ರ ತಗೊಂತೀವಿ. ಇಲ್ಲಿ ಪ್ರೈಸ್ ಆಫ್ ಅ ಪ್ರಾಡಕ್ಟ್, ಎ ಪ್ರಾಡಕ್ಟ್ಗೆ ಡಿಮಾಂಡ್, ಎ ಪ್ರಾಡಕ್ಟ್ ಪ್ರೈಸ್ ಚೇಂಜ್ ಆದ್ರೆ ಚೇಂಜ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನ ನಾವೇನಂತ ಹೇಳ್ತೀವಿ? ಪ್ರೈಸ್ ಡಿಮಾಂಡ್ ಅಂತ ಹೇಳ್ತೀವಿ. ಹಾಗಾಗಿ ಅದರ್ ಫ್ಯಾಕ್ಟರ್ಸ್ ಯಾವುದು ಚೇಂಜ್ ಮಾಡುತ್ತೋ ಡಿಮಾಂಡ್ ನ, ಆ ಫ್ಯಾಕ್ಟರ್ಸ್ ನ ನಾವು ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಅಂತ ಅಸ್ಯೂಮ್ ಮಾಡಿಕೊಂಡು ಏನಾದ್ರೂ ಪ್ರೈಸ್ ಚೇಂಜ್ ಆದ್ರೆ ಕ್ವಾಂಟಿಟಿ ಡಿಮಾಂಡ್ ಕೂಡ ಚೇಂಜ್ ಆಗುತ್ತೆ ಅಂತ ಹೇಳ್ತೀವಲ್ಲ, ಅದನ್ನೇ ನಾವು ಪ್ರೈಸ್ ಡಿಮಾಂಡ್ ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು, ದಿ ಕ್ವಾಂಟಿಟಿ ಡಿಮಾಂಡೆಡ್ ಚೇಂಜಸ್ ವಿತ್ ಚೇಂಜ್ ಇನ್ ಪ್ರೈಸ್. ಇದನ್ನೇ ನಾ ಹೇಳಿದೆ, ಚೇಂಜ್ ಇನ್ ಪ್ರೈಸ್ ಇಂದ ಕ್ವಾಂಟಿಟಿ ಡಿಮಾಂಡ್ ಕೂಡ ಚೇಂಜ್ ಆಗುತ್ತಲ್ಲ, ಇದನ್ನ ನಾವು ಏನಂತ ಹೇಳ್ತೀವಿ? ಪ್ರೈಸ್ ಡಿಮಾಂಡ್ ಅಂತ ಹೇಳ್ತಾ ಇದ್ದೀವಿ. ಓಕೆ, ಇಲ್ಲಿ ನೋಡ್ಬೋದು, ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸಸ್, ಕ್ವಾಂಟಿಟಿ ಡಿಮಾಂಡೆಡ್ ಇನ್ಕ್ರೀಸಸ್. ನೀವು ನೋಡ್ಬೋದು ಇಲ್ಲಿ ಇನ್ಕ್ರೀಸಸ್ with a fall in the price, with a fall in the price. Okay, ಹಾಗೆ ನೋಡ್ಬೋದು, and quantity demanded falls. ನೋಡಿ, fall ಆಗ್ತಾ ಇದೆ with an increase in price. Price ನೋಡಿ increase ಆಗುತ್ತೆ. So in other words, we can say that there is a negative correlation between demand and price. ನೆಗೆಟಿವ್ ಕೋರಿಲೇಷನ್ ಅಂತಂದ್ರೆ ವೆನ್ ಪ್ರೈಸ್ ಇನ್ಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ವೆನ್ ಪ್ರೈಸ್ ಡಿಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ದಿಸ್ ವಿ ಕಾಲ್ ಇಟ್ ಆಸ್ ಪ್ರೈಸ್ ಡಿಮಾಂಡ್. ಸೊ ವಿ ಕ್ಯಾನ್ ಸೇ ದಿಸ್ ಪ್ರೈಸ್ ಡಿಮಾಂಡ್ ಆಸ್ law of demand. What is law of demand says? When price increases quantity demand ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಓಕೆ, ವೆನ್ ಪ್ರೈಸ್ ಡಿಕ್ರೀಸಸ್ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ? ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಇದು ಕಾಂಟ್ರಾಕ್ಟ್ ಆಗುತ್ತೆ, ಇದು ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ಅದಕ್ಕೆ ನೀವು ಇಲ್ಲಿ ನೋಡ್ಬೋದು ಡಿಯರ್ ಸ್ಟೂಡೆಂಟ್ಸ್, ವೆನ್ ದ ಪ್ರೈಸ್ ಇಸ್ P1 ಕ್ವಾಂಟಿಟಿ ಡಿಮಾಂಡ್ ಇಸ್ Q1. ವೆನ್ ಪ್ರೈಸ್ ಇಸ್ P2 ಕ್ವಾಂಟಿಟಿ ಡಿಮಾಂಡೆಡ್ ಇಸ್ Q2 ಅಂತ ತಗೊಳ್ಳಿ. ಸೊ ಈಗ ನೋಡಿ, ಬೈ ಚಾನ್ಸ್ ಇಫ್ ಪ್ರೈಸ್ increases from P2 to P1, P1 increase ಆಗುತ್ತೆ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ? ಕ್ವಾಂಟಿಟಿ ಡಿಮಾಂಡ್ ಫಾಲ್ ಆಗುತ್ತೆ, ಅಂದ್ರೆ ಕಾಂಟ್ರಾಕ್ಟ್ ಆಗುತ್ತೆ. ಅದೇ ಪ್ರೈಸ್ P1 ಇತ್ತು ಅಂತ ಇಟ್ಕೊಳ್ಳಿ. ಆಗ ಪ್ರೈಸ್ ಏನಾದ್ರೂ P1 ಇಂದ P2ಗೆ ಫಾಲ್ ಆದಾಗ ಕ್ವಾಂಟಿಟಿ ಡಿಮಾಂಡ್ Q1 ಇರುತ್ತಲ್ಲ, Q1 ಇಂದ Q2ಗೆ ಇನ್ಕ್ರೀಸ್ ಆಗುತ್ತೆ, ಎಕ್ಸ್ಪ್ಯಾಂಡ್ ಆಗುತ್ತೆ. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಲಾ ಆಫ್ ಡಿಮಾಂಡ್ ಅಥವಾ ಪ್ರೈಸ್ ಡಿಮಾಂಡ್ ಅಂತ ಕರಿತೀವಿ. The next one is income demand. What is income demand? Means being a ceteris paribus. Already ನಾನು ಹೇಳಿದೆ, demand is a function of price of X good, price of a relative good, income, taste and preference. ಇಲ್ಲಿ ನಾವು ಡಿಮಾಂಡ್ ಮತ್ತೆ ಇನ್ಕಮ್ ರಿಲೇಶನ್ಶಿಪ್ ತಗೊಂಡ್ ಬರ್ತಾ ಇದೀವಿ. ಅದನ್ನ ಇನ್ಕಮ್ ಡಿಮಾಂಡ್ ಅಂತಾನೆ ನಾವು ಹೇಳ್ಬೋದು. The income demand indicates the relationship between income and demand of the consumer. Okay, the income demand shows how much quantity a consumer will buy at different levels of income. So income, different levels of income ಅಲ್ಲಿ ಎಷ್ಟು ಅವರು ಕ್ವಾಂಟಿಟಿ ಡಿಮಾಂಡ್ ಮಾಡ್ತಾರೆ ಅನ್ನೋದನ್ನೇ ನಾವು ಇನ್ಕಮ್ ಡಿಮಾಂಡ್ ಅಂತ ಹೇಳ್ತೀವಿ. ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್ ಅಂದ್ರೆ ಅದರ್ ಡಿಟರ್ಮಿನೆಂಟ್ಸ್ ಆಫ್ ಡಿಮಾಂಡ್ ಏನಿರುತ್ತೋ ಅದೆಲ್ಲ ರಿಮೈನ್ಸ್ ಕಾನ್ಸ್ಟೆಂಟ್ ಅಥವಾ ಸಿಟಿರಸ್ ಪ್ಯಾರಬಸ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಅ ಎಕನಾಮಿಕ್ ಟರ್ಮ್. ಸಿಟಿರಸ್ ಪ್ಯಾರಬಸ್ ಇಸ್ ನಥಿಂಗ್ ಬಟ್ ಅದರ್ ಥಿಂಗ್ಸ್ ರಿಮೈನಿಂಗ್ ಸೇಮ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಸೊ ಜನರಲಿ ಇನ್ಕಮ್ ಮತ್ತೆ ಕ್ವಾಂಟಿಟಿ ಡಿಮಾಂಡ್ ನೋಡಿದ್ರೆ
ಪಾಸಿಟಿವ್ ರಿಲೇಶನ್ಶಿಪ್ ಇರುತ್ತೆ. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೋ ಅವಾಗ ಡಿಮಾಂಡ್ ಕೂಡ ಜಾಸ್ತಿ ಆಗುತ್ತೆ. ಆಸ್ ಎ ಸ್ಟೂಡೆಂಟ್ ನಿಮ್ಮ ಪಾಕೆಟ್ ಮನಿ ಜಾಸ್ತಿ ಆದರೆ ನಿಮ್ಮದು ಡಿಮಾಂಡ್ ಏನಾಗುತ್ತೆ, ಜಾಸ್ತಿ ಆಗುತ್ತೆ. ಅದೇ ನಿಮ್ಮ ಪಾಕೆಟ್ ಮನಿ ಕಡಿಮೆ ಆದರೆ ಕ್ವಾಂಟಿಟಿ ಡಿಮಾಂಡ್ ಕೂಡ ಕಡಿಮೆ ಆಗುತ್ತೆ. ಸೊ ಪಾಸಿಟಿವ್ ರಿಲೇಷನ್ ಇದೆ ಅಂತಾನೆ ಹೇಳ್ತಿದ್ದಾರೆ. ಇಲ್ಲಿ ನೋಡ್ಬೋದು, ಡಿಮಾಂಡ್ ಆಫ್ ಅ ಕನ್ಸ್ಯೂಮರ್ ಇಸ್ ಅ ಫಂಕ್ಷನ್ ಆಫ್ ಕನ್ಸ್ಯೂಮರ್ಸ್ ಇನ್ಕಮ್. ಓಕೆ, ಇಲ್ಲಿ ನೋಡ್ಬೋದು, ಡಿಮಾಂಡ್ ಫಾರ್ ಅ ಕಮಾಡಿಟಿ ಇಸ್ ಅ ಫಂಕ್ಷನ್. Okay, so why A is nothing but a income of a consumer A. Okay, ಅದನ್ನ ನೋಡ್ತಾ ಇದೀವಿ. So when income increases, demand also increases. When income decreases, demand decreases. So above function shows the income of a consumers increases, demand also increases. When income falls, demand also decreases or falls ಅಂತ ನಾವು ಇಲ್ಲಿ ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಆಗ್ಲೇ ಹೇಳಿದೆ, ಇನ್ಕಮ್ ಡಿಮಾಂಡ್ ಅನ್ನೋದು ಏನಿದೆ ಇದು ಪಾಸಿಟಿವ್ ರಿಲೇಶನ್ಶಿಪ್ ಇದೆ. ಇನ್ಕಮ್ ಆಫ್ ಅ ಕನ್ಸ್ಯೂಮರ್ ಇನ್ಕ್ರೀಸ್ ಆದ್ರೆ ಡಿಮಾಂಡ್ ಫಾರ್ ಅ ಪ್ರಾಡಕ್ಟ್ ಆಲ್ಸೋ ಇನ್ಕ್ರೀಸಸ್ ಅಂತ ಹೇಳಿದ್ವಿ. ಆದ್ರೆ ಡಿಮಾಂಡ್ ಯಾವ ಗೂಡ್ಗೆ ಕೊಡ್ತಾ ಇರ್ತೀರಲ್ಲ, ಈ ಎ ಪ್ರಾಡಕ್ಟ್ ಅಂತ ಇಟ್ಕೊಳ್ಳಿ. ಎ ಪ್ರಾಡಕ್ಟ್ ನಾರ್ಮಲ್ ಗೂಡ ಅಥವಾ ಇನ್ಫೀರಿಯರ್ ಲೋ ಕ್ವಾಲಿಟಿ ಗೂಡ ಅನ್ನೋದನ್ನ ನೀವು ಕ್ರಾಸ್ ಚೆಕ್ ಮಾಡಬೇಕಾಗತ್ತೆ. ಅದೇನಾದ್ರೂ ನಾರ್ಮಲ್ ಗೂಡ ಆದ್ರೆ ಮಾತ್ರ ಯಾವಾಗ ನಿಮ್ಮ ಇನ್ಕಮ್ ಇನ್ಕ್ರೀಸ್ ಆಗುತ್ತೋ, ಕನ್ಸ್ಯೂಮರ್ ಇನ್ಕಮ್ ಇನ್ಕ್ರೀಸ್ ಆಗುತ್ತೋ, ಡಿಮಾಂಡ್ ಆಲ್ಸೋ ಇನ್ಕ್ರೀಸಸ್. ಯಾವಾಗ ಕನ್ಸ್ಯೂಮರ್ ಇನ್ಕಮ್ ಡಿಕ್ರೀಸ್ ಆಗುತ್ತೋ, ಡಿಮಾಂಡ್ ಡಿಕ್ರೀಸಸ್. ಹಾಗಾಗಿ ಡಿಮಾಂಡ್ ಕರ್ವ್ ಪಾಸಿಟಿವ್ ಆಗಿ ಸ್ಲೋಪ್ ಇರುತ್ತೆ. ಸೊ ಡಿಮಾಂಡ್ ಫಾರ್ ನಾರ್ಮಲ್ ಗೂಡ್ಸ್ ವಿಲ್ ಹ್ಯಾವ್ ಆಲ್ವೇಸ್ ಪಾಸಿಟಿವ್ ಸ್ಲೋಪ್ ಅಂತಾನೆ ನಾವು ಹೇಳ್ಬೋದು. Usually you can consider day-to-day things like fruits, vegetables, clothes, ಈ ತರದ್ದೆಲ್ಲ ನೀವು ಎಕ್ಸಾಂಪಲ್ ಆಗಿ ತಗೊಳ್ಬೋದು. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೋ ಅದು ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ, ಯಾವಾಗ ಇನ್ಕಮ್ ಕಡಿಮೆ ಆಗುತ್ತೋ ಕನ್ಸಂಪ್ಷನ್ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಸೊ ಹಾಗಾಗಿ ಡೈರೆಕ್ಟ್ ರಿಲೇಶನ್ಶಿಪ್ ಇರುತ್ತೆ ಇನ್ಕಮ್ ಮತ್ತೆ ಕ್ವಾಂಟಿಟಿ ಡಿಮಾಂಡ್ ಫಾರ್ ಅ ನಾರ್ಮಲ್ ಗುಡ್ ಅಂತಾನೆ ಹೇಳ್ಬೋದು. ಸೊ ಡಿಮಾಂಡ್ ಕರ್ವ್ ಅಪ್ವರ್ಡ್ ಮೂವ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು ಈ ಸಿಚುವೇಶನ್ ಅಲ್ಲಿ. ಸೊ ನೆಕ್ಸ್ಟ್ ನೋಡ್ಬೋದು ಇನ್ಫೀರಿಯರ್ ಗುಡ್ಸ್. ಇನ್ಫೀರಿಯರ್ ಗುಡ್ಸ್ ಅಂತಂದ್ರೆ ಲೋ ಕ್ವಾಲಿಟಿ ಗುಡ್ಸ್. ಯಾವಾಗ ಇನ್ಕಮ್ ತುಂಬಾನೇ ಕಡಿಮೆ ಇರುತ್ತೋ ಅವಾಗ ನಮ್ಗೆ ವಿಧಿ ಇರೋದಿಲ್ಲ. ಸೊ ಇನ್ಫೀರಿಯರ್ ಗೂಡ್ಸ್ನೇ ಪರ್ಚೇಸ್ ಮಾಡ್ತೀವಿ, ಹಾಗಾಗಿ ಡಿಮಾಂಡ್ ಏನಾಗಿರುತ್ತೆ, ಜಾಸ್ತಿ ಇರುತ್ತೆ. ಸೊ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ. ಯಾವಾಗ ಇನ್ಕಮ್ ಜಾಸ್ತಿ ಆಗುತ್ತೋ ಅವಾಗ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಇನ್ಕಮ್ ಜಾಸ್ತಿ ಆದಾಗ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಯಾವ ಗೂಡ್ಸ್ಗೆ, ಇನ್ಫೀರಿಯರ್ ಗೂಡ್ಸ್ಗೆ. ಅದೇ ಏನಾದರೂ ಇನ್ಕಮ್ ಡಿಕ್ರೀಸ್ ಆದರೆ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. ಇನ್ಕಮ್ ಜಾಸ್ತಿ ಆದರೆ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ನ ತಗೊಳೋದಿಲ್ಲ, ಹಾಗಾಗಿ ಡಿಮಾಂಡ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಅದೇ ಏನಾದರೂ ಇನ್ಕಮ್ ಏನಾದರೂ ಫಾಲ್ ಆದರೆ ನಮಗೆ ವಿಧಿ ಇರೋದಿಲ್ಲ, ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೊಳ್ಬೇಕಾಗತ್ತೆ. ಅವಾಗ ಏನಾಗುತ್ತೆ, ಇನ್ಕಮ್ ಕ್ವಾಂಟಿಟಿ ಡಿಮಾಂಡ್ ಏನಾಗುತ್ತೆ, ಇನ್ಕ್ರೀಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಹಾಗಾಗಿ ಇನ್ವರ್ಸ್ ರಿಲೇಶನ್ಶಿಪ್ ಇರುತ್ತೆ ಮತ್ತೆ ಡಿಮಾಂಡ್ ಕರ್ವ್ ಡೌನ್ವರ್ಡ್ ಸ್ಲೋಪ್ ಇರುತ್ತೆ. ಸೊ ದೇರ್ ಇಸ್ ಅ ನೆಗೆಟಿವ್ ರಿಲೇಶನ್ಶಿಪ್ ಬಿಟ್ವೀನ್ ಇನ್ಕಮ್ ಅಂಡ್ ಡಿಮಾಂಡ್ ಫಾರ್ ಇನ್ಫೀರಿಯರ್ ಗುಡ್ಸ್ ಅಂತಾನೆ ನಾವು ಹೇಳ್ಬೋದು. ಡಿಯರ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ನೋಡ್ಬೋದು ಕ್ರಾಸ್ ಡಿಮಾಂಡ್. ಕ್ರಾಸ್ ಡಿಮಾಂಡ್ ಅಂತಂದ್ರೆ ರಿಲೇಶನ್ಶಿಪ್ ಬಿಟ್ವೀನ್ ಕ್ವಾಂಟಿಟಿ ಡಿಮಾಂಡ್ ಆಫ್ ಅ ಎ ಪ್ರಾಡಕ್ಟ್ and price of related good B good, other things remaining constant. ನಾನು ಹೇಳಿದೆ ಡಿಮಾಂಡ್ ಫಾರ್ ಎಕ್ಸ್ ಗುಡ್ ಇಸ್ ಅ ಫಂಕ್ಷನ್ ಆಫ್ ಪ್ರೈಸ್ ಆಫ್ ಎಕ್ಸ್ ಗುಡ್, ಪ್ರೈಸ್ ಆಫ್ ರಿಲೇಟಿವ್ ಗುಡ್, ಇನ್ಕಮ್, ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಂಡ್ ಸೋ ಆನ್. ಈಗ ಅದರ್ ಥಿಂಗ್ಸ್ ಅಂದ್ರೆ ಪ್ರೈಸ್ ಆಫ್ ಗುಡ್, ಇನ್ಕಮ್, ಟೇಸ್ಟ್ ಅಂಡ್ ಪ್ರಿಫರೆನ್ಸ್ ಅಂಡ್ ಅದರ್ ಥಿಂಗ್ಸ್ ರಿಮೈನ್ಸ್ ಕಾನ್ಸ್ಟೆಂಟ್ ಎಕ್ಸೆಪ್ಟ್ ದಿಸ್ ಪ್ರೈಸ್ ಆಫ್ ರಿಲೇಟಿವ್ ಗುಡ್. ಪ್ರೈಸ್ ಆಫ್ ರಿಲೇಟಿವ್ ಗುಡ್ ಅಂತಂದ್ರೆ ಅದು ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆದ್ರೂ ಆಗಿರ್ಬೋದು, ಕಾಂಪ್ಲಿಮೆಂಟರಿ ಗೂಡ್ಸ್ ಆದ್ರೂ ಆಗಿರ್ಬೋದು. ಅದಕ್ಕೆ ಗುಡ್ ಎಕ್ಸಾಂಪಲ್ ಕೊಡ್ತೇನೆ ನೋಡಿ ಇಲ್ಲಿ. ಪ್ರೈಸ್ ಆಫ್ ಎ ಪ್ರಾಡಕ್ಟ್, ಡಿಮಾಂಡ್ ಫಾರ್ ಎ ಪ್ರಾಡಕ್ಟ್. ಪ್ರೈಸ್ ಆಫ್ ಬಿ ಪ್ರಾಡಕ್ಟ್ ಅಂಡ್ ಡಿಮಾಂಡ್ ಫಾರ್ ಬಿ ಪ್ರಾಡಕ್ಟ್. ಸೊ ಇದರಲ್ಲಿ ಕ್ರಾಸ್ ಡಿಮಾಂಡ್ ಅಲ್ಲಿ we will be discussing demand for B product with relation with the price of A product. There is no change in the price of B product, but because of change in A product, demand for B product will change. Or you can consider the other way,
Demand for A product is depending on price of B product. Demand for A product changes due to change in the price of B product. ಇಲ್ಲಿ ನೋಡ್ಬೋದು, ಇದನ್ನೇ ಎಕ್ಸಾಂಪಲ್ ಆಗಿ ಅವ್ರು ತಗೊಂಡು ಕ್ವಾಂಟಿಟಿ ಡಿಮಾಂಡ್ ಫಾರ್ ಎ ಪ್ರಾಡಕ್ಟ್ ಆ್ಯಂಡ್ ಪ್ರೈಸ್ ಆಫ್ ರಿಲೇಟೆಡ್ ಬಿ ಪ್ರಾಡಕ್ಟ್ ಅಂತ ಹೇಳ್ತಿದ್ದಾರೆ. ಅದರ್ ಥಿಂಗ್ಸ್ ರಿಮೈನಿಂಗ್ ಕಾನ್ಸ್ಟೆಂಟ್, ಬೇರೆಲ್ಲ ಕಾನ್ಸ್ಟೆಂಟ್ ಆಗಿರುತ್ತೆ. ಸೊ ಇದನ್ನ ನಾವು ಏನಂತ ಹೇಳ್ತಾ ಇದ್ದೀವಿ ಅಂದ್ರೆ ಕ್ರಾಸ್ ಡಿಮಾಂಡ್ ಅಂತ ಹೇಳ್ತಾ ಇದ್ದೀವಿ. ಇನ್ ಸಿಂಪಲ್ ವರ್ಡ್ಸ್, ಕ್ರಾಸ್ ಡಿಮಾಂಡ್ ವಿ ಮೀನ್ ಚೇಂಜ್ ಇನ್ ಕ್ವಾಂಟಿಟಿ ಡಿಮಾಂಡೆಡ್ ಆಫ್ ಅ ಕಮಾಡಿಟಿ ವಿತೌಟ್ ಎನಿ ಚೇಂಜ್ ಇನ್ ಇಟ್ಸ್ ಪ್ರೈಸ್, ಬಟ್ ಡ್ಯೂ ಟು ಚೇಂಜ್ ಇನ್ ದಿ ಪ್ರೈಸ್ ಆಫ್ ರಿಲೇಟೆಡ್ ಗುಡ್, ಅದು ಬಿ ಗುಡ್ ಅಂತ ಹೇಳ್ತಿದ್ದಾರೆ ಅಥವಾ ಬಿ ಕಮಾಡಿಟಿ ಅಂತ ಹೇಳ್ತಿದ್ದಾರೆ. ಸೊ ರಿಲೇಟೆಡ್ ಗೂಡ್ಸ್ ಆರ್ ಆಫ್ ಟೂ ಟೈಪ್ಸ್. ಒಂದು ಸಬ್ಸ್ಟಿಟ್ಯೂಟ್ ಗೂಡ್ಸ್, ಇನ್ನೊಂದು ಬಂದು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತಂದ್ರೆ ಪಾಸಿಟಿವ್ ಡಿಮಾಂಡ್ ಕರ್ವ್ ಇರುತ್ತೆ. ಅದೇ ಕಾಂಪ್ಲಿಮೆಂಟರಿ ಅಂದ್ರೆ ನೆಗೆಟಿವ್ ಸ್ಲೋಪ್ ಇರುತ್ತೆ. ಇದನ್ನ ನಾವು ಡಯಾಗ್ರಾಮ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಲೆಟ್ ಅಸ್ ಸಿ. ಸೊ ಇಲ್ಲಿ ನೋಡ್ಬೋದು, ಸಬ್ಸ್ಟಿಟ್ಯೂಟ್ ಗೂಡ್ಸ್ ಅಂತ ನೀವು ಕನ್ಸಿಡರ್ ಮಾಡೋದೇ ಆದ್ರೆ ಸಬ್ಸ್ಟಿಟ್ಯೂಟ್ಸ್ ನೋಡಿ, ಕಾಫಿ ಮತ್ತೆ ಟೀ ಅಂತ ನೀವು ಕನ್ಸಿಡರ್ ಮಾಡಿ. ಕಾಫಿ, ದ ಪ್ರೈಸ್ ಆಫ್ ಕಾಫಿ 10 rupees ಇರುತ್ತೆ, ಪ್ರೈಸ್ ಆಫ್ ಟೀನು 10 rupees ಇರುತ್ತೆ ಅಂತ ಇಟ್ಕೊಳ್ಳಿ. ಬೈ ಚಾನ್ಸ್ ದ ಪ್ರೈಸ್ ಆಫ್ ಟೀ ಏನಾಗುತ್ತೆ 15 rupees ಆಯ್ತು ಅಂತ ಇಟ್ಕೊಳ್ಳಿ. ಆ ಟೈಮಲ್ಲಿ ಪ್ರೈಸ್ ಆಫ್ ಕಾಫಿ ಚೇಂಜ್ ಆಗಿಲ್ಲ, ಆದ್ರೆ ಪ್ರೈಸ್ ಆಫ್ ಟೀ ಚೇಂಜ್ ಆಗಿದ್ರಿಂದ ಟೀ ಕಾಸ್ಟ್ಲಿ ಆಯ್ತು ಈಗ. ಸೊ ಫ್ಯೂ ಕನ್ಸ್ಯೂಮರ್ಸ್ ಏನ್ ಮಾಡ್ತಾರೆ, ಟೀ ಕನ್ಸಂಪ್ಷನ್ ಇಂದ ಕಾಫಿ ಕನ್ಸಂಪ್ಷನ್ಗೆ ಶಿಫ್ಟ್ ಆಗ್ತಾರೆ. ಸೊ ಹಾಗಾಗಿ ಕ್ವಾಂಟಿಟಿ ಡಿಮಾಂಡ್ ಫಾರ್ ಕಾಫಿ ಇನ್ಕ್ರೀಸಸ್ ವೆನ್ ದಿ ಪ್ರೈಸ್ ಆಫ್ ಟೀ ಇನ್ಕ್ರೀಸ್ ಆಗುತ್ತೆ. ಪ್ರೈಸ್ ಆಫ್ ಟೀ ಜಾಸ್ತಿ ಆದ್ರೆ, ಟೀ ಬೆಲೆ ಜಾಸ್ತಿ ಆದ್ರೆ ಟೀ ಕಾಸ್ಟ್ಲಿ ಆಗುತ್ತೆ. ಹಾಗಾಗಿ ಎಲ್ಲರೂ ಕಾಫಿ ತಗೊಳೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಟೀ ಪ್ರೈಸ್ ಚೇಂಜ್ ಆಗಿದ್ರಿಂದ ಕಾಫಿ ಡಿಮಾಂಡ್ ಚೇಂಜ್ ಆಗುತ್ತಲ್ಲ, ಅದನ್ನೇ ನಾವು ಕ್ರಾಸ್ ಡಿಮಾಂಡ್ ಅಂತ ಹೇಳ್ತೀವಿ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ, ಡಿಮಾಂಡ್ ಕರ್ವ್ ಪಾಸಿಟಿವ್ ಇದೆ. ಸಬ್ಸ್ಟಿಟ್ಯೂಟ್ ಗೂಡ್ಸ್ ಆಗಿರೋದ್ರಿಂದ ಇಲ್ಲಿ ಏನಾಗಿದೆ, ಡಿಮಾಂಡ್ ಪಾಸಿಟಿವ್ ಇದೆ. ಅದೇ ಕಾಂಪ್ಲಿಮೆಂಟರಿ ಅಂತ ತಗೊಂಡಾಗ, ನೀವು ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ತಗೊಂಡಾಗ ಇಲ್ಲಿ ಏನಾಗಿದೆ, ಪೆಟ್ರೋಲ್ ಮತ್ತೆ ಕಾರ್ನ ತಗೊಂಡಿದ್ದೀವಿ. ಸೊ ಪೆಟ್ರೋಲ್ ಪ್ರೈಸ್ ಏನಾದ್ರೂ ಜಾಸ್ತಿ ಆದ್ರೆ ಡಿಮಾಂಡ್ ಫಾರ್ ಕಾರ್ ಏನಾಗುತ್ತೆ, ಕಡಿಮೆ ಆಗುತ್ತೆ. ಅದೇ ಪ್ರೈಸ್ ಆಫ್ ಪೆಟ್ರೋಲ್ ತುಂಬಾ ಚೀಪ್ ಆಗಿ ಸಿಗ್ತಾ ಇದೆ ಅಂತಂದ್ರೆ ಎವ್ರಿಬಡಿ ಕ್ಯಾನ್ ಮೇಂಟೈನ್, ಹಾಗಾಗಿ ಡಿಮಾಂಡ್ ಫಾರ್ ಕಾರ್ ಏನಾಗುತ್ತೆ, ಜಾಸ್ತಿ ಆಗತ್ತೆ. ಸೊ ಇಲ್ಲಿ ನೆಗೆಟಿವ್ ಸ್ಲೋಪ್ ಇದೆ. ಅಂದ್ರೆ ಕಾಂಪ್ಲಿಮೆಂಟರಿ ಗೂಡ್ಸ್ ಅಂತ ನೀವು ಕನ್ಸಿಡರ್ ಮಾಡಿದಾಗ, ಕಾಂಪ್ಲಿಮೆಂಟರಿ ಅಂತಂದ್ರೆ ವಿ ಯೂಸ್ ಬೋತ್ ಟುಗೆದರ್ ಟು ಸ್ಯಾಟಿಸ್ಫೈ ಪರ್ಟಿಕ್ಯುಲರ್ ವಾಂಟ್. ಅದೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಆಲ್ಟರ್ನೇಟಿವ್ ಆಗಿ ಯೂಸ್ ಮಾಡ್ತೀವಿ. ಕಾಫಿ ಇಲ್ಲ ಅಂದ್ರೆ ಟೀ, ಟೀ ಇಲ್ಲ ಅಂದ್ರೆ ಕಾಫಿ. ಆದ್ರೆ ಇಲ್ಲಿ ಎರಡನ್ನೂ ಒಟ್ಟಿಗೆ ಯೂಸ್ ಮಾಡ್ಬೇಕಾಗಿರೋದ್ರಿಂದ ಕಾಂಪ್ಲಿಮೆಂಟರಿ ಗೂಡ್ಸ್ ಪ್ರೈಸ್ ಏನಾದ್ರೂ ಜಾಸ್ತಿ ಆದ್ರೆ ಡಿಮಾಂಡ್ ಫಾರ್ ಮೇನ್ ಪ್ರಾಡಕ್ಟ್ ಏನಾಗುತ್ತೆ, ಡಿಕ್ರೀಸ್ ಆಗತ್ತೆ. ಅದೇ ಪ್ರೈಸ್ ಆಫ್ ಕಾಂಪ್ಲಿಮೆಂಟರಿ ಗುಡ್ ಫಾಲ್ ಆದ್ರೆ ಡಿಮಾಂಡ್ ಫಾರ್ ಮೇನ್ ಗುಡ್ ಏನಾಗುತ್ತೆ, ಇನ್ಕ್ರೀಸ್ ಆಗತ್ತೆ. ಸೊ ಹಾಗಾಗಿ ಇಲ್ಲಿ ನೆಗೆಟಿವ್ ಸ್ಲೋಪ್ ಇದೆ, ಅಂದ್ರೆ ಡೌನ್ವರ್ಡ್ ಸ್ಲೋಪ್ ಇದೆ ಅಂತಾನೆ ನಾವು ಹೇಳ್ಬೋದು. ಸೊ ಈ ಕಾಂಪ್ಲಿಮೆಂಟರಿ ಮತ್ತೆ ಸಬ್ಸ್ಟಿಟ್ಯೂಟ್ ಗೂಡ್ಸ್ ಏನ್ ನಾವು ಸ್ಟಡಿ ಮಾಡ್ತಾ ಇದೀವಲ್ಲ, ಅದನ್ನ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಕ್ರಾಸ್ ಡಿಮಾಂಡ್ ಅಂತ ಹೇಳ್ತೀವಿ. Dear students, if you like, please like, share and subscribe to my channel. Thank you so much.